ಅಲ್ಲಲ್ಲ ಖರ್ಗೆ ಸಾಹೇಬರು ತಮ್ಮ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದಾರೆ ಅಂತ ವಿಜೇಂದ್ರ ಆರೋಪ. ಪಾಪ ವಿಜೇಂದ್ರ ಅವರು ಅವ್ರ ಪೂಜಿ ಅಪ್ಪಾಜಿ ಅವರು ಯಾಕೆ ಕಣ್ಣೀರು ಹಾಕಿ ಸ್ಟೇಜಿಂದ ಇಳಿದ್ರು ಅಂತ ಫಸ್ಟ್ ಹೇಳಿ. ಖರ್ಗೆ ಸಾಹೇಬ್ರು ಯಾವತ್ತೂ ರಾಜಕೀಯ ಹುದ್ದೆಗಳಿಗೆ ಕಣ್ಣೀರು ಹಾಕಿದವರಲ್ಲ, ಹಾಕೋರು ಅಲ್ಲ, ಆಯಿತಾ? ಫಸ್ಟು ಯಾಕೆ ಅಸಹಾಯಕರಾಗೆ ಕಣ್ಣೀರು ಹಾಕಿ ಸ್ಟೇಜ್ ಬಿಟ್ಟು ಹೋದರು ಅದು ಹೇಳಿ ಫಸ್ಟು. ಯಾಕಂದ್ರೆ ಇವೆಲ್ಲನೂ ಕೂಡ ವಿಜೇಂದ್ರ ಅವರು ಫಸ್ಟ್ ಇತಿಹಾಸ ನೋಡಿ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ನೀವು ಪೂಜಿ ಅಪ್ಪಾಜಿ ಅವರು ಮುಖ್ಯಮಂತ್ರಿ ಆದಾಗೆಲ್ಲ ಕಣ್ಣೀರೇ ಹಾಕಿದ್ದು. ಕುಮಾರಸ್ವಾಮಿ ಅವರು ಅನ್ಯಾಯ ಮಾಡಿದ್ರು ಅಂದ್ಬಿಟ್ಟು ಕಣ್ಣೀರು ಹಾಕ್ಕೊಂಡು ಎಲ್ಲ ಕಡೆ ಓಡಾಡಿದ್ರು, ಮುಖ್ಯಮಂತ್ರಿ ಆದ್ರಿ. ಅದಾದಮೇಲೆ ಮತ್ತೊಮ್ಮೆ ಶೆಟ್ಟರ್ ಯಾರು ನಿಮ್ಮ ಸದಾನಂದ ಗೌಡರಾದರು, ಶೆಟ್ಟರ್ ಅವರಾದರು, ಮತ್ತೆ ಹತ್ಕೋತಾ ಹೋದ್ರಿ ಡೆಲ್ಲಿಗೆ, ಮತ್ತೆ ಮಾಡಿದ್ರು, ಮತ್ತೆ ಇಳಿಸಿದ್ರು. ಈ ಸರಿನೂ ಆದಾಗ ಏನಾಯಿತು? ಬೊಮ್ಮಾಯಿರಿಗೆ ಮಾಡಬೇಕಾದ್ರೆ ವಿಧಾನಸೌಧ ಬ್ಯಾಂಕ್ವೆಟ್ ಹಾಲ್ನಲ್ಲಿ ನೀವು ಕಣ್ಣೀರಿಟ್ಟು ಇಳಿಸ್ತಾರಲ್ಲಪ್ಪ ಪೂಜೆ ಅಪ್ಪಾಜಿಯವರಿಗೆ. ಅದ್ರ ಬಗ್ಗೆ ಮಾತಾಡಿ ಫಸ್ಟು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಸರ್. ಈಗ ಇಲ್ಲ, ಒಂದು ನಿಮಿಷ. ಮುಖ್ಯಮಂತ್ರಿಗಳು ಶಾಸಕರಿಗೆ ಕರೆದಿ ಮಾತಾಡೋದ್ರಲ್ಲಿ ತಪ್ಪೇನಿದೆ? ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಉಸ್ತುವಾರಿ ಅವರು ರಣದೀಪ್ ಅವ್ರು ಬಂದು ನಮ್ಮ ಮೌಲ್ಯಮಾಪನ ಮಾಡಿದ್ರು ತೊಂದರೆ, ಮುಖ್ಯಮಂತ್ರಿಗಳು ಅಹವಾಲ ಸ್ವೀಕಾರ ಮಾಡಿದ್ರು ತೊಂದರೆ. ಏನು ಮಾಡೋದನ್ನ ಏನು ಮಾಡ್ಬೇಕು? ನಾವು ಹೋಗಿ ಏನು ಕೇಶವ ಕೃಪೆಗೆ ಹೇಳ್ಬೇಕಾ? ಯಾರು ಹೇಳಿದ್ದು? ಎಲ್ಲ ಪ್ರೋಗ್ರಾಮಿಗೂ ಬೈ ಡಿಫಾಲ್ಟ್ DCM ಅವರಿಗೆ ಆಹ್ವಾನ ಇದ್ದೇ ಇರ್ತದೆ. ಬಟ್ ಈಗ ಥ್ರೆಟ್ ರಮ್ಯಾ ಅವರಿಗೆ ಜಾಸ್ತಿ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ನನಗೆ ಈ ವಿಚಾರ ಗೊತ್ತಿಲ್ಲ.